ಓಂ ತ್ವಂ ವೈಷ್ಣವೀ ಶಕ್ತಿರನಂತವೀರ್ಯಾ ವಿಶ್ವಸ್ಯ ಬೀಜಂ ಪರಮಾಸಿ ಮಾಯಾ ಸಮ್ಮೋಹಿತಂ ದೇವಿ ಸಮಸ್ತಮೇತತ್ವಂ ವೈ ಪ್ರಸನ್ನಾ ಭುವಿ ಮುಕ್ತಿಹೇತುಃ ವಿದ್ಯಾ ಸಮಸ್ತಾಸ್ತವ ದೇವಿ ಭೇದಾ ಸ್ತ್ರಿಯಃ ಸಮಸ್ತಾಃ ಸಕಲಾ ಜಗತ್ಸು ತ್ವಯೈಕಯಾ ಪೂರಿತಮಂಬಯೈ ತತ್ಕಾತೆ ಸ್ತುತಿಸ್ತವ್ಯ ಪರಾಪರೋಕ್ತಿಃ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಸುಖಕರ, ಲಾಭಕರ, ಸಮೃದ್ಧಿಕರವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ಜೂನ್ ತಿಂಗಳ ವೃಷಭ ರಾಶಿಯ ಮಾಸ ಭವಿಷ್ಯ ಹೇಗಿದೆ ಅನ್ನುವಂಥದ್ದು ಈ ವಿಡಿಯೋಲಿ ನಾವು ನೋಡೋಣ. ಪ್ರಮುಖವಾದ ಕಾಲಘಟ್ಟ ಏನು? ಗ್ರಹಗಳ ಬದಲಾವಣೆ. ಈ ಹಿಂದೆ ಮಾರ್ಚ್ ತಿಂಗಳಲ್ಲಿ, ಮೇ ತಿಂಗಳಲ್ಲಿ ದೊಡ್ಡ ದೊಡ್ಡ ಗ್ರಹಗಳು ಬದಲಾವಣೆ ಆಗೋಯ್ತು, ಮೇಜರ್ ಗ್ರಹಗಳು. ಇನ್ನೇನಿದ್ರು ತಿಂಗಳು ಬದಲಾವಣೆ ಆಗುವಂಥದ್ದು, 45 ದಿನಕ್ಕೊಮ್ಮೆ ಬದಲಾವಣೆ ಆಗುವಂಥ ಗ್ರಹಗಳು ಬಿಟ್ಟರೆ ಮೇಜರ್ ಬದಲಾವಣೆಗಳು ಆಗೋಯ್ತು. ವೃಷಭ ರಾಶಿಯವರಿಗೆ ಸತತ 1 ವರ್ಷಗಳ ಕಾಲ ಗುರುಬಲ ಇರಲಿಲ್ಲ, ಈಗ ಗುರುಬಲ ಪ್ರಾರಂಭ ಆಯಿತು. ನೋಡಿ, ನೀಚ ಸ್ಥಾನದಲ್ಲಿದ್ದಂಥ ಕುಜ ಚತುರ್ಥ ಭಾವಕ್ಕೆ ಬರ್ತಾ ಇದ್ದಾರೆ. 6ನೇ ತಾರೀಕು ವೃಷಭ ರಾಶಿಯವರಿಗೆ ಸುಖ ಸ್ಥಾನಕ್ಕೆ ಕುಜ ಬರ್ತಾ ಇದ್ದಾರೆ. ಅವರು ನಿಮಗೆ ಸಪ್ತಮಾಧಿಪತಿ, ಅವರು ವಿಶೇಷ ಸ್ಥಾನಕ್ಕೆ ಬರ್ತಾ ಇದ್ದಾರೆ. 6ನೇ ತಾರೀಕು ಬುಧ 2ನೇ ಮನೆಗೆ ಬಂದು ಸ್ವಕ್ಷೇತ್ರಕ್ಕೆ ಬರ್ತಾ ಇದ್ದಾರೆ. ಇದು ಮೇಜರ್ ಪ್ಲಸ್ ಪಾಯಿಂಟ್ ವೃಷಭ ರಾಶಿಯವರಿಗೆ, ಯಾಕೆಂದರೆ ಬುಧ ನಿಮ್ಮ ರಾಶ್ಯಾಧಿಪತಿ ಶುಕ್ರನಿಗೆ ಮಿತ್ರ. 15ನೇ ತಾರೀಕು ರವಿ ನಿಮ್ಮ ರಾಶಿಯಿಂದ ಮುಂದಿನ ರಾಶಿಗೆ ಹೋಗ್ತಾರೆ, ಮಿತ್ರನ ಮನೆಗೆ ಹೋಗ್ತಾರೆ, ಅದು ಪ್ಲಸ್ ಪಾಯಿಂಟ್. ಇನ್ನು ಬುಧ 22ನೇ ತಾರೀಕು 3ನೇ ಮನೆಗೆ ಹೋಗ್ತಾರೆ, ಸಮಬಲ, ಏನು ನೆಗೆಟಿವ್ ಪಾಸಿಟಿವ್ ಇರಲ್ಲ. ಅಂದರೆ 6ನೇ ತಾರೀಕಿಂದ 22ನೇ ತಾರೀಕಿನವರೆಗೂ ಸುಮಾರು 16 ದಿನಗಳ ಕಾಲ ಬುಧನಿಂದ ಭಾಳ ವಿಶೇಷವಾದ ಫಲ. ಇನ್ನು 29ನೇ ತಾರೀಕು ಶುಕ್ರ ನಿಮ್ಮ ರಾಶಿಯಾಧಿಪತಿ ನಿಮ್ಮ ರಾಶಿಗೆ ಬರ್ತಾರೆ, ಅದು ತುಂಬ ಲೇಟ್ ಬಿಡಿ, ಈ ತಿಂಗಳು ಕೊನೆಯಲ್ಲಿ ಬರ್ತಾರೆ. ಈ ತಿಂಗಳು ಬುಧ ತಮ್ಮ ಸ್ಥಾನವನ್ನು ಬದಲಾವಣೆ ಮಾಡೋದ್ರ ಜೊತೆಗೆ ಬುಧ ಜಯಂತ್ಯೋತ್ಸವನೂ ಇದೆ. 21ನೇ ತಾರೀಕು 6ನೇ ತಿಂಗಳು ಬುಧ ಜಯಂತಿ ಇದೆ. ಅವತ್ತು ಬುಧ ಗ್ರಹ ಆರಾಧನೆ, ವಿಷ್ಣುವಿನ ಆರಾಧನೆ ಮಾಡುವಂಥದ್ದು ಭಾಳ ಒಳ್ಳೆಯದು, ಭಾಳ ಒಳ್ಳೆಯದು. ವಿದ್ಯಾರ್ಥಿಗಳಂತೂ ಬುಧನ ಆರಾಧನೆ ಮಾಡಲೇಬೇಕು. ಸರಿ, ಹಾಗಾದರೆ ಫಲ ಹೇಗಿದೆ? ನಮ್ಮ ಪ್ರಾರಂಭದಲ್ಲೇ ಒಂದು ಮಾತು ಹೇಳಿದೆ, ಮೇಜರ್ ಗ್ರಹಗಳ ಬದಲಾವಣೆ ಆಗೋಗಿದೆ. ಒಂದು ಗುರು ಬಲ ಬಂತು, 2ನೇ ಮನೆಯಲ್ಲಿ ಗುರು ಕೂತ್ಕೊಂಡಿದ್ದಾರೆ. ನಿಮ್ಮ ಕುಟುಂಬ ಸ್ಥಾನ ವೃದ್ಧಿಯಾಗಿ, ಬಲವೃದ್ಧಿಯಾಗಿ, ಜೊತೆಗೆ ಧನ ವೃದ್ಧಿಯಾಗಿ, ಸಂತಾನ ವೃದ್ಧಿಯಾಗಿ, ಸಂತೋಷ, ಶುಭ ಕಾರ್ಯ, ಸಡಗರ, ಸಂಭ್ರಮ ಅನ್ನುವಂಥದ್ದು ನಿಮ್ಮ ಕುಟುಂಬದಲ್ಲಿ ಇರುತ್ತೆ. ಈ ತಿಂಗಳು ಪೂರ್ತಿ ನಿಮಗೆ ಗುರುಬಲ ಇನ್ನೂ 1 ವರ್ಷಗಳ ಕಾಲ ಇದೆ. 1 ವರ್ಷಕ್ಕೆ ಗುರುಬಲ ಇರೋದು. ಈ ತಿಂಗಳು ನಿಮ್ಮ ಗುರುಬಲ ಚೆನ್ನಾಗಿರೋದ್ರಿಂದ ಏನೂ ಭಯಪಡೋ ಅವಶ್ಯಕತೆ ಇಲ್ಲ. ನಿಮಗೆ ಅದೃಷ್ಟಾಧಿಪತಿ, ಲಾಭಾಧಿಪತಿ ಗುರುನೇ. ಲಾಭಗಳನ್ನು ಯಥೇಚ್ಛವಾಗಿ ಕೊಡುವಂಥವನು ಗುರು. ಎಸ್ಪೆಷಲಿ ನೀವು ಅಕೌಂಟ್ ಸೆಕ್ಷನ್ನು, ಫಿನಾನ್ಷಿಯಲ್ ಸೆಕ್ಷನ್ನು, CA ಈ ರೀತಿಯಾಗಿ ವ್ಯವಹಾರ ಮಾಡುವಂಥವರಾದರೆ ಖಂಡಿತ ವಿಶೇಷವಾದ ಫಲ. ಜೊತೆಗೆ ಗುರು ನಿಮಗೆ ಅದೃಷ್ಟವನ್ನು ಕೊಟ್ಟರೆ ಲಾಭವನ್ನು ಕೂಡ ಗುರು ಕೊಡ್ತಾರೆ. ಹಾಗಾಗಿ ಗುರುಬಲ ಇದೆ. ವೃಷಭ ರಾಶಿಯವರಿಗೆ ಉತ್ತಮವಾದಂಥ ಮಾಸ. ಅನುಭವಿಸಿ, ಗುರುಬಲವನ್ನು ಅನುಭವಿಸಿ, ಪಾಸಿಟಿವ್ ಆಗಿ ತೊಗೊಂಡೋಗಿ, ಪ್ರಯತ್ನವನ್ನು ಪಡಿ. ಪ್ರಯತ್ನ ಪಟ್ಟರೆ ಗುರು ನಿಮಗೆ ಫಲ ಕೊಡ್ತಾರೆ. ಇನ್ನು ಶನಿ ವಿಚಾರಕ್ಕೆ ಬರೋದಾದರೆ, ನಿಮಗೆ ಕರ್ಮ ಶನಿ ಆದಂಥ ಒಂದು ಸ್ಥಾನದಲ್ಲಿದ್ದಂಥ ಶನಿ ಲಾಭ ಶನಿಯಾಗಿ ಮಾರ್ಪಾಟಾಗಿದ್ದಾರೆ. ವೃಷಭ ರಾಶಿಯವರಿಗೆ ಮಾರ್ಚ್ ತಿಂಗಳಿಂದನೇ ಶನಿ ಬಂದು ಲಾಭಕ್ಕೆ ಬಂದುಬಿಟ್ರು. ಈ ಜೂನ್ ತಿಂಗಳಲ್ಲಂತೂ ಲಾಭದಲ್ಲೇ ಇರ್ತಾರಲ್ಲ, ಇನ್ನೂ ಹತ್ರ 2.25 ವರ್ಷ ನಿಮಗೆ ಲಾಭದಲ್ಲೇ ಇರ್ತಾರೆ. ಲಾಭದ ಶನಿಯಿಂದ ಉದ್ಯೋಗ ಸ್ಥಿರತ್ವ ಸಿಗುತ್ತೆ, ನಿಮಗೆ ಉದ್ಯೋಗದ ಕಿರಿಕಿರಿ ದೂರ ಆಗುತ್ತೆ, ನೂತನ ಉದ್ಯೋಗ ಸಿಗುತ್ತೆ, ಇರೋ ಉದ್ಯೋಗದಲ್ಲೇ ಪ್ರಮೋಷನ್ ಸಿಗುತ್ತೆ, ಇರೋ ಉದ್ಯೋಗದಲ್ಲೇ ನಿಮಗೆ ಬಲಿಷ್ಠವಾದ ಸ್ಥಾನ ಅಭಿವೃದ್ಧಿ ಆಗುತ್ತೆ. ವಿದೇಶದಲ್ಲಿ ಹೋಗಿ ಉದ್ಯೋಗ ಮಾಡಬೇಕಂದ್ರೆ ಪ್ರಯತ್ನ ಪಡಿ ವೃಷಭ ರಾಶಿಯವರು. ಗುರುಬಲನೂ ಇದೆ, ಶನಿ ಲಾಭಸ್ಥಾನದಲ್ಲಿದ್ದಾರೆ. ಊರ್ಜಿತ ವಿಶೇಷ ಫಲಗಳನ್ನು ಕೊಡುವಂಥದ್ದು. ಇನ್ನು ರಾಹು ಆದರೆ, ಲಾಭದಲ್ಲಿದ್ದಂಥ ರಾಹು ಕರ್ಮಕ್ಕೆ ಹೋಗಿದ್ದಾರೆ. ಕರ್ಮಕ್ಕೆ ರಾಹು ಹೋದರೂ ಕೂಡ ಏನು ಕೆಟ್ಟದ್ದೇನಲ್ಲ. ಕರ್ಮಸ್ಥಾನದಲ್ಲಿ ಶನಿ ಮನೆಯಲ್ಲಿರ್ತಾರೆ ಅವರು, ಯಾರು? ರಾಹು. ಹಾಗಾಗಿ ರಾಹುವಿಂದ ಕೂಡ ನಿಮಗೆ ದಿಢೀರಂಥ ಬದಲಾವಣೆಗಳು ಪಾಸಿಟಿವ್ ಆಗಿ ಆಗುತ್ತೆ. ಇನ್ನು ಕೇತು ಆದರೆ ನಿಮಗೆ ಒಂದು ಸ್ವಲ್ಪ ಸಣ್ಣ ಪುಟ್ಟ ಅಡೆತಡೆಗಳು ಬರುತ್ತೆ, ಪರವಾಗಿಲ್ಲ. ಗಣಪತಿನ ಆರಾಧನೆ ಮಾಡೋದ್ರಿಂದ ಕೇತುವಿನ ಒಂದು ದೋಷಗಳು ಕೂಡ ನಿವೃತ್ತಿ ಆಗುತ್ತೆ. ಒಟ್ಟಾರೆ ವೃಷಭ ರಾಶಿಯವರಿಗೆ ಮೇಜರ್ ಗ್ರಹಗಳ ಬದಲಾವಣೆಯಲ್ಲಿ 3 ಗ್ರಹಗಳು ತುಂಬ ಪಾಸಿಟಿವ್ ಆಯಿತು. ಇನ್ನು ಬುಧನ ಬದಲಾವಣೆ ಇದೆಯಲ್ಲ, ಬುಧ ನಿಮ್ಮ ರಾಶಿಯಿಂದ ಮುಂದಿನ ರಾಶಿಗೆ ಹೋಗ್ತಾರೆ 6ನೇ ತಾರೀಕು. 6ನೇ ತಾರೀಕುವರೆಗೂ ಚೆನ್ನಾಗಿರುತ್ತೆ. 6ನೇ ತಾರೀಕು ನಂತರ ಅತ್ಯಂತ ಚೆನ್ನಾಗಿರುತ್ತೆ.
ಏನೇನು ಅಪೇಕ್ಷೆ ಪಡ್ಬೋದು? ನಿಮ್ಮ ಕುಟುಂಬದಲ್ಲಿ ಶುಭ ಕಾರ್ಯ ಆಗುತ್ತೆ, ಕುಟುಂಬಕ್ಕೆ ಯಾರಾದರೂ ಆಗಮನ, ಸೊಸೆ ಬರುವಂಥದ್ದು ಅಥವಾ ಮೊಮ್ಮಗು ಆಗುವಂಥದ್ದು, ಮಗು ಆಗುವಂಥ ಸಾಧ್ಯತೆಗಳು ಜಾಸ್ತಿ, ಕುಟುಂಬ ದೊಡ್ಡದಾಗುತ್ತೆ, ನಿಮ್ಮ ಮಾತಿಗೆ ವ್ಯಾಲ್ಯೂಸ್ ಜಾಸ್ತಿ ಆಗುತ್ತೆ, ಧನ ಸಂಪಾದನೆ ಹೆಚ್ಚಾಗುತ್ತೆ. ವಿದ್ಯಾರ್ಥಿಗಳಿಗಂತೂ ವೃಷಭ ರಾಶಿಯವರಿಗೆ ತುಂಬ ತುಂಬ ಅಭಿವೃದ್ಧಿಯ ಫಲಗಳನ್ನು ಈ ತಿಂಗಳು ನಾವು ಕಾಣ್ಬೋದು, ಜೂನ್ ತಿಂಗಳಲ್ಲಿ. ಅದಲ್ಲದೆ ಪೂರ್ವ ಪುಣ್ಯಸ್ಥಾನ ವೃದ್ಧಿಯಾಗಿ ಆಸ್ತಿ ಮಾಡುವಂತಹ ಯೋಗ, ಶುಭ ಖರೀದಿಯನ್ನು ಮಾಡುವಂಥ ಯೋಗ, ಭೂಮಿ ಅಥವಾ ಅಪಾರ್ಟ್ಮೆಂಟ್ ಫ್ಲ್ಯಾಟೋ ಮನೆನೋ ಖರೀದಿ ಮಾಡುವಂಥ ಯೋಗ, ಇದೆಲ್ಲವೂ ನಮಗೆ ತೃಪ್ತಿಯಾಗಿ ಸಿಗುತ್ತೆ. ಪ್ರಯತ್ನ ಪಡಬೇಕಷ್ಟೆ. ಇವೆಲ್ಲವೂ ಪಾಸಿಟಿವ್ ಆಯಿತಾ? ಜೊತೆಗೆ ರಾಶಿಯಿಂದ 7 ಮತ್ತು 12ನೇ ಮನೆ ಅಧಿಪತಿಯಾದಂಥ ಕುಜನೂ ಕೂಡ ನಿಮಗೆ ಚತುರ್ಥ ಭಾವಕ್ಕೆ ಒಂದು ಸುಖ ಸ್ಥಾನಕ್ಕೆ ಬಂದಿರೋದ್ರಿಂದ, ಸೂರ್ಯನ ಮನೆಯಲ್ಲಿ ಕುಜ ಇದ್ದರೆ ಮಿತ್ರಸ್ಥಾನ ಆದ್ದರಿಂದ ನಿಮಗೆ ವಿವಾಹಕ್ಕೆ ಸಂಬಂಧಪಟ್ಟಂಥ ಅಡೆತಡೆಗಳು ದೂರ ಆಯಿತು ಅಂತ ಅರ್ಥ. ವೃಷಭ ರಾಶಿಯವರಿಗೆ ಅಡೆತಡೆಗಳು ಏನಿದ್ರು ದೂರ ಆಯಿತು, ಸ್ಪೀಡಪ್ ಆಗುತ್ತೆ, ಮಾತುಕತೆಗಳಾಗುತ್ತೆ, ಎಂಗೇಜ್ಮೆಂಟು ಆಗೋಗುತ್ತೆ, ಮದುವೆ ಮುಹೂರ್ತನೂ ಫಿಕ್ಸ್ ಆಗಿಬಿಡುತ್ತೆ, ಅಷ್ಟು ಸ್ಪೀಡ್ ಇರುತ್ತೆ. ಸ್ವಲ್ಪ ಬೇಗ ಬೇಗ ಪ್ರಯತ್ನಗಳನ್ನು ಶುರು ಮಾಡಬೇಕು ನೀವು. ಇನ್ನು ಯಾವಾಗ ಸಪ್ತಮಾಧಿಪತಿ ಚತುರ್ಥದಲ್ಲಿ ಗೋಚಾರದಲ್ಲಿ ಮಿತ್ರನ ಮನೆಯಲ್ಲಿ ಇರ್ತಾರೋ ಆಟೋಮೆಟಿಕ್ ಆಗಿ ನಿಮ್ಮ ಪ್ಲಸ್ ಪಾಯಿಂಟು ಪಾರ್ಟ್ನರ್ಶಿಪ್ ಬಿಸ್ನೆಸ್ಸಲ್ಲೂ ಕೂಡ ತುಂಬ ಚೆನ್ನಾಗಿರುತ್ತೆ, ಶೇರ್ ಬಿಸ್ನೆಸ್ಸಲ್ಲಿ ತುಂಬ ಚೆನ್ನಾಗಿರುತ್ತೆ, ಶೇರ್ಸು ಇತ್ಯಾದಿಗಳನ್ನು ಮಾಡುವಂಥವ್ರು ಕೂಡ ಅಭಿವೃದ್ಧಿಯನ್ನು ಕಾಣ್ಬೋದು. ಇನ್ನು ರಾಶಿಯಿಂದ 4ನೇ ಮನೆ ಅಧಿಪತಿ ಆಗಿರತಕ್ಕಂಥ ಸೂರ್ಯ ನಿಮ್ಮ ರಾಶಿಯಲ್ಲೇ ಕುತ್ಕೊಂಡಿದ್ದಾರೆ. 15ನೇ ತಾರೀಕುವರೆಗೂ ನಿಮ್ಮ ರಾಶಿಯಲ್ಲೇ ಇರ್ತಾರೆ. ಆ್ಯಕ್ಚುಲಾಗಿ ಶತ್ರು ನಿಮ್ಮ ರಾಶಿಯಲ್ಲಿ ಸೂರ್ಯ ಸುಖಾಧಿಪತಿ, ಶತ್ರು ಆದರೂ ನಿಮ್ಮ ಮನೇಲಿ ಇರೋದ್ರಿಂದ ಶತ್ರುತ್ವನ ನಿಮಗೆ ಕೊಡಲ್ಲ. 15ನೇ ತಾರೀಕು ನಂತರ ಮುಂದಿನ ಮನೆಗೆ ಹೋಗ್ತಾರಲ್ಲ, 2ನೇ ಮನೆಗೆ, ಅದು ನಿಮಗೆ ಮೇಜರ್ ಪ್ಲಸ್ ಪಾಯಿಂಟ್ ಆಗಿಬಿಡುತ್ತೆ, ಪಾಸಿಟಿವ್ ಆಗಿಬಿಡುತ್ತೆ, ಸಕ್ಸಸ್ಸು ಆಗಿಬಿಡುತ್ತೆ, ಸುಖವನ್ನು ಅಭಿವೃದ್ಧಿ ಪಡ್ಕೋತೀರಾ, ಹಿರಿಯರ ಆಶೀರ್ವಾದ ಸಿಗುತ್ತೆ, ತಂದೆ ತಾಯಿಗಳ ಮಧ್ಯೆ ಇರತಕ್ಕಂಥ ವ್ಯಾಜ್ಯಗಳು ದೂರ ಆಗುತ್ತೆ, ಮನೆಯಲ್ಲಿ ಕುಟುಂಬದಲ್ಲಿ ಒಳ್ಳೆಯ ಶುಭ ವಾತಾವರಣ ಉತ್ಪತ್ತಿ ಆಗುತ್ತೆ, ಶುಭ ಸಮಾರಂಭಗಳು ನಡೆಯುತ್ತೆ, ಶುಭ ವಿಚಾರ ನಿಮಗೆ ಅಭಿವೃದ್ಧಿ ಆಗುತ್ತೆ. ಇದೆಲ್ಲ ಮೇಜರ್ ಪ್ಲಸ್ ಪಾಯಿಂಟ್ ಅಲ್ವಾ? ಇನ್ನು ರಾಶಿಯಿಂದ 6 ಮತ್ತು ನಿಮ್ಮ ರಾಶ್ಯಾಧಿಪತಿ ಮತ್ತು 6ನೇ ಮನೆ ಅಧಿಪತಿ ಶುಕ್ರ ಪ್ರಸ್ತುತ ಅಂತೂ ನಿಮಗೆ 12ನೇ ಮನೆಯಲ್ಲಿ ವ್ಯಯಸ್ಥಾನದಲ್ಲಿದ್ದಾರೆ. ವ್ಯಯಸ್ಥಾನದಲ್ಲಿರ್ತಕ್ಕಂಥ ಶುಕ್ರ ನಿಮಗೆ ಸ್ವಲ್ಪ ಕಳೆ ಕಮ್ಮಿ ಮಾಡ್ತಾರೆ, ಮುಖದಲ್ಲಿ ಅಂದ ಕಮ್ಮಿ ಆಗುತ್ತೆ, ಸ್ವಲ್ಪ ನಿಮಗೆ ಲೇಟಾಗಿ ಕೆಲಸಗಳಾಗುವಂಥದ್ದು, ಆಮೇಲೆ ನಿಧಾನಗತಿಯಾದಂಥ ಪ್ರಗತಿಯನ್ನು ಕಾಣಬಹುದು. ಇದೆಲ್ಲ ಶುಕ್ರನಿಂದ. ಯಾರ್ಯಾರು ಈ ಬ್ಯೂಟಿ ರಿಲೇಟೆಡ್ ಕೆಲಸ ಮಾಡ್ತಾ ಇದ್ದೀರಾ ಅವ್ರಿಗೆಲ್ಲ ಈ ತಿಂಗಳು ಒಂದು ಸ್ವಲ್ಪ ಹಿನ್ನಡೆ, ಅಡೆತಡೆ ಜಾಸ್ತಿ ಆಗುತ್ತೆ. ಅದೇ ನಿಮಗೆ ಈ ತಿಂಗಳು ಅಂತ್ಯದಲ್ಲಿ 29 ತಾರೀಕು ನಂತರ ಅಂತೂ ಅದ್ಭುತವಾಗಿರುತ್ತೆ, ಚಿಂತೆ ಮಾಡೋಂಗಿಲ್ಲ. ಯಾಕೆಂದರೆ ನಿಮ್ಮ ರಾಶಿಗೆ ಬಂದುಬಿಡ್ತಾರೆ, ಸ್ವಕ್ಷೇತ್ರ ಒಂದು ಯೋಗನೂ ಬಂದುಬಿಡುತ್ತೆ. ಹಾಗಾಗಿ ಏನು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಶುಕ್ರನಿಗೆ ಏನಾದರೂ ಪರಿಹಾರ ಮಾಡಬೇಕಂದ್ರೆ ಸಾಧಾರಣವಾಗಿ ಶುಕ್ರ ಅಂತಂದರೆ ದೇವಿ ಅಂತ ಹೇಳ್ತೀವಿ. ಅಮ್ಮನವರ ಸ್ತೋತ್ರಗಳನ್ನು ನಿಮಗೆ ಸೋಷಿಯಲ್ ಮೀಡಿಯಾಗಳಲ್ಲಿ ಸಿಗುತ್ತೆ. ಪ್ರತಿನಿತ್ಯ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಅಮ್ಮನವ್ರದ ಒಂದು ದೇವಿ ಸ್ತೋತ್ರಗಳನ್ನು ಕೇಳುವಂಥದ್ದು ನೀವು ಅಭ್ಯಾಸ ಮಾಡ್ಕೊಳ್ಳಿ, ಸಾಕು. ಅದು ಬಿಟ್ಟರೆ ಇನ್ನೇನು ಅವಶ್ಯಕತೆ ಬರೋದಿಲ್ಲ. ಇನ್ನು ರಾಶಿಯಿಂದ ಶನಿಯ ಪರಮಾತ್ಮನ ಮತ್ತು ಗುರು ಪರಮಾತ್ಮನ ಒಂದು ಸ್ಥಾನಗಳನ್ನು ಕೂಡ ನಾನು ತಿಳಿಸ್ಬಿಟ್ಟೆ ನಿಮಗೆ. ಓವರಾಲ್ ನೋಡೋದಾದರೆ ಒಂದು ಪಾಸಿಟಿವ್ ಅಭಿವೃದ್ಧಿ ಅನ್ನುವಂಥದ್ದು ಹೆಚ್ಚು ಕಾಣ್ತಾ ಇದೆ ವೃಷಭ ರಾಶಿಯವರಿಗೆ. ನೀವು ಯುಟಿಲೈಸ್ ಮಾಡ್ಕೋಬೇಕು. ನೋಡಿ, ಈ ಥರದ ಮಹಾಸಂಗ್ರಾಮ ವೃಷಭ ರಾಶಿಯವರಿಗೆ ಜೀವನದಲ್ಲಿ ಮತ್ತೊಮ್ಮೆ ಸಿಗೋದಿಲ್ಲ. ಏನದು ಮಹಾಸಂಗ್ರಾಮ? ಲಾಭಸ್ಥಾನದಲ್ಲಿ ಶನಿ, ಗುರುಬಲ, 2ನೇ ಮನೆಯಲ್ಲಿ ಗುರುಬಲ, ನಿಮ್ಮ ವಿಶೇಷವಾಗಿ ಕರ್ಮಸ್ಥಾನಕ್ಕೂ ಭಾಗ್ಯಸ್ಥಾನಕ್ಕೂ ಅಧಿಪತಿ ಅಂತ ಶನಿ ನಿಮಗೆ ಚೆನ್ನಾಗಿದ್ದಾಗ, ಅದೃಷ್ಟಕ್ಕೂ ಲಾಭಕ್ಕೂ ಅಧಿಪತಿಯಾದಂಥ ಗುರುನೂ ಚೆನ್ನಾಗಿದ್ದಾಗ, ಇದೊಂದು ಗೋಲ್ಡನ್ ಟೈಮ್ ಅಲ್ವಾ? ನೀವು ಖಂಡಿತ ಯುಟಿಲೈಸ್ ಮಾಡ್ಕೋಬೇಕು. ಅದು ನಿಮ್ಗೆ ತುಂಬ ಒಳ್ಳೆ ಫಲ ಸಿಗುತ್ತೆ, ತುಂಬ ಒಳ್ಳೆ ಫಲ ಸಿಗುತ್ತೆ. ಜನರಲೈಸ್ ಆಗಿ ಕೆಲವೊಂದು ವಿಚಾರಗಳ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ. ಪ್ರಮುಖವಾಗಿ ಸ್ವಲ್ಪ ಈ ಚರ್ಮ ವ್ಯಾಧಿಗಳು ಮತ್ತು ಜ್ವರ, ಕಫದ ಸಮಸ್ಯೆಗಳು ಬರುವಂಥ ಸಾಧ್ಯತೆಗಳು ಇರುತ್ತೆ. ಯಾಕೆ ಅಂತಂದರೆ ನಿಮಗೆ 6ನೇ ಮನೆ ಅಧಿಪತಿನೂ ಶುಕ್ರನೇ, ಅವರು ವ್ಯಯದಲ್ಲಿದ್ದಾರೆ. ಶ್ರಮದಿಂದ ಕೆಲಸ ಮಾಡ್ತೀರಾ, ಅದಕ್ಕೆ ತಕ್ಕಂತೆ ಪ್ರತಿಫಲವನ್ನು ಅನುಭವಿಸ್ತೀರ. ಮತ್ತು ಸ್ಥಾನ ಬದಲಾವಣೆಗಳಾಗುವಂಥ ಸಾಧ್ಯತೆಗಳು ಹೆಚ್ಚು ಕಾಣ್ತಾ ಇದೆ. ಸೌಖ್ಯವನ್ನು ಯಥೇಚ್ಛವಾಗಿ ಕೊಡ್ತಾನೆ, ಹಣವನ್ನು ಭಗವಂತ 2ನೇ ಮನೆಯಲ್ಲಿರ್ತಕ್ಕಂಥ ಗುರುನೂ ಕೊಡ್ತಾನೆ, 2ನೇ ಸ್ಥಾನಾಧಿಪತಿ ಬುಧನೂ ಕೊಡ್ತಾನೆ. ಮಾತೃ ಮೂಲದ ಹಣವನ್ನು ಪಡೆಯಬಹುದು, ಅಂದರೆ ತಾಯಿ ಮುಖಾಂತರ ಹಣ ಅಥವಾ ಆಸ್ತಿ ಬರುವಂಥ ಸಾಧ್ಯತೆ. ವಿಶೇಷವಾದಂಥ ಧನಾಗಮವು ಕೂಡ ನಿಮಗೆ ಪ್ರಾಪ್ತಿ ಆಗುತ್ತೆ. ಸಮುದ್ರದ ವಸ್ತುಗಳು, ನೀರಿನಿಂದ ಅಭಿವೃದ್ಧಿ, ಕುಶಲ ಕಾರ್ಮಿಕರಿಗೆ ಅಭಿವೃದ್ಧಿ, ಪ್ರತಿನಿತ್ಯ ಕೂಲಿ ಮಾಡುವಂಥವ್ರಿಗೆ ಕೂಡ ತುಂಬ ನೆಮ್ಮದಿಯಾಗಿ ಸಂತೋಷವನ್ನು ಕಾಣ್ಬೋದು. ಕೂಡಿಟ್ಟ ಹಣ ನಿಮ್ಗೇನಾದರೂ ಒಂದು ಒಳ್ಳೆಯದಕ್ಕೆ ಉಪಯೋಗ ಆಗುತ್ತೆ. ಕೆಟ್ಟ ಸ್ವಭಾವಗಳಿಂದ ದೂರ ಬರ್ತೀರಾ.
ಸರ್ವ ಜನರ ಸಂತುಷ್ಟಕ್ಕೆ ಕಾರಣರಾಗ್ತೀರ. ಅಂದರೆ ಎಲ್ಲರೂ ನಿಮ್ಮನ್ನು ಇಷ್ಟಪಡ್ತಾರೆ. ಜಗಳಗಳು ದೂರವಾಗುತ್ತೆ. ಸತಿಪತಿಗಳ ಮಧ್ಯೆ ಇರತಕ್ಕಂಥ ವೈಮನಸ್ಯ ದೂರಾಗಿ ಸಂಪತ್ತು ಅಭಿವೃದ್ಧಿಯಾಗಿ ವಾಹನ ಕೊಳ್ಳುವವರಿಗೆ, ವಾಹನ ಚಾಲಕರಿಗೆ, ವಾಹನ ಓಡಿಸುವಂಥವರಿಗೆ, ವಾಹನದ ಮಾಲೀಕರಿಗೆ ಒಂದು ಸ್ವಲ್ಪ ಹಿನ್ನಡೆ, ಅಡೆತಡೆ ಇದೆ. ಕಲಹಗಳಾದರೂ ಕೂಡ ಅದನ್ನು ಸರಿ ಮಾಡಿಕೊಳ್ಳುವಂಥ ಶಕ್ತಿ ಭಗವಂತ ನಿಮಗೆ ಕೊಡ್ತಾನೆ. ಇನ್ನು ವಿಶೇಷವಾದಂಥ ಅಭಿವೃದ್ಧಿ ಏನಪ್ಪ ಅಂತಂದರೆ, ಕೆಟ್ಟ ಕೆಟ್ಟ ಮಾರಕ ಸ್ಥಾನಗಳು ದೂರವಾಗಿ ಗುರುವಿಂದ ನಿಮಗೆ ಆಯುಷ್ಯ ವೃದ್ಧಿಯಾಗಿ ನಿಶ್ಚಯವಾಗಿ ನಿಮಗೆ ಕೆಟ್ಟದ್ದು ದೂರವಾಗುತ್ತೆ. ಅಧ್ಯಾಪಕರಿಗೆ, ವಕೀಲರಿಗೆ, ಧಾರ್ಮಿಕ ಮುಖಂಡರಿಗೆ, ವಿಜ್ಞಾನಿಗಳಿಗೆ, ಈ ಥರದ ವೃತ್ತಿಯಲ್ಲಿರ್ತಕ್ಕಂಥವ್ರಿಗೆಲ್ಲ ಧನಾಗಮ ಪ್ರಾಪ್ತಿ. ಟೆಕ್ನಾಲಜಿ ರಿಲೇಟೆಡ್ ಆಗಿರ್ತಕ್ಕಂಥವ್ರಿಗೆಲ್ಲ ಅಭಿವೃದ್ಧಿ. ಗ್ರಾಫಿಕ್ ಡಿಸೈನರು, ಆರ್ಕಿಟೆಕ್ಟು, ಎಡಿಟರು, ಮತ್ತು ಆ್ಯನಿಮೇಷನ್ ಕ್ರಿಯೇಟ್ ಮಾಡುವಂಥವ್ರು, ಸಾಫ್ಟ್ವೇರ್ ಡೆವಲಪ್ಮೆಂಟ್ ಮಾಡುವಂಥವ್ರು, ಇಂಥವ್ರಿಗೆಲ್ಲ ಭಾಳ ಅದ್ಭುತವಾದಂಥ ಸಂದರ್ಭ ಅಂತ ಹೇಳ್ಬೋದು. ಸುಖ ಭೋಜನ, ಸುಖ ನಿದ್ರೆ ಅನ್ನುವಂಥದ್ದು ಪ್ರಾಪ್ತಿಯಾಗುತ್ತೆ. ಸುವಾಕ್ಯ ಅನ್ನುವಂಥ ಒಳ್ಳೆಯ ಒಳ್ಳೆಯ ವಾಕ್ಯಗಳನ್ನು ಆಡ್ತೀರಾ. ಕುಟುಂಬದ ಸೌಖ್ಯ ವೃದ್ಧಿಯಾಗಿ ಅನ್ನಪಾನಾದಿಗಳಲ್ಲಿ ಸಂತೋಷ, ಅಂದರೆ ಹೊಟ್ಟೆ ತುಂಬ ಊಟ, ಭೋಜನ. ಮತ್ತು ಈ ತಿಂಗಳು ವಾಹನ ಖರೀದಿ ಮಾಡೋದು ಬೇಡ, ಮುಂದಿನ ತಿಂಗಳಿಗೆ ಶಿಫ್ಟ್ ಮಾಡಿ. ಯಾಕೆಂದರೆ ಶುಕ್ರ ಚೆನ್ನಾಗಿಲ್ಲ, ಏನಾದರೂ ಖರೀದಿ ಮಾಡಬೇಕಾದ್ರೆ ಬೇಡ. ಇನ್ನು ವಿಶೇಷವಾಗಿ ಆರ್ಥಿಕ ಸುಭದ್ರೆಯನ್ನು ಕೊಡ್ತಾನೆ. ವಿಮೆಗಳು ಮಾಡಿಸ್ಕೋಬೇಕು, ನೀವು ಇನ್ಶೂರೆನ್ಸ್ಗಳನ್ನು ಮಾಡಿಸ್ಕೊಳ್ಳಿ. ಅದು ಮಾಡಿಸ್ಕೊಳ್ಳೋದ್ರಿಂದ ಸ್ವಲ್ಪ ನಿಮ್ಮ ಫ್ಯೂಚರ್ಗೆ ಪ್ಲ್ಯಾನ್ ಮಾಡ್ಬೋದು. ಸುಮಾರಿಗೆಲ್ಲ ಭಾಳಷ್ಟು ಅನುಕೂಲಗಳಿದೆಯಲ್ಲ, ಅದೆಲ್ಲ ನೋಡ್ಕೋಬೇಕಾಗತ್ತೆ. ಇನ್ನು ಭೂಮಿ ಸಂಬಂಧಪಟ್ಟಂಥ ವ್ಯವಹಾರದಲ್ಲಿ ಭೂಮಿ ಕೊಳ್ಳೋದು, ಮಾರೋದು, ಅಥವಾ ನೀವೇ ಭೂಮಿ ತೊಗೊಂಡು ಮನೆ ಕಟ್ಟಿಸೋದು, ಅಥವಾ ಮನೆಯೇ ತೊಗೊಳ್ಳೋದು, ಅಪಾರ್ಟ್ಮೆಂಟ್ ಫ್ಲ್ಯಾಟ್ ತೊಗೊಳ್ಳೋದು, ವ್ಯವಸಾಯದ ಭೂಮಿ ತೊಗೊಳ್ಳೋದು, ಇದೆಲ್ಲ ನೀವು ಮುಂದುವರಿಸ್ಬೋದು. ವಿದೇಶಿ ಯಾನಕ್ಕೂ ಕೂಡ ನಿಮಗೆ ತುಂಬ ಅನುಕೂಲ ಆಗುತ್ತೆ. ಅನಿಷ್ಟ ಫಲಗಳು ದೂರವಾಗಿ ಸ್ವಲ್ಪ ಅನುಕೂಲಗಳು ಜಾಸ್ತಿ ಆಗುತ್ತೆ. ಸ್ವಲ್ಪ ಆತ್ರದ ಸ್ವಭಾವ ಖಂಡಿತ ಮಾಡೋಕ್ಕೆ ಹೋಗಬೇಡಿ. ಜೊತೆಗೆ ಕಪಟವಾದ ನಿಮ್ಮ ಮನಸ್ಸನ್ನು ದುರುಪಯೋಗ ಪಡಿಸ್ಕೊಬಿಡ್ತಾರೆ. ಹಾಗಾಗಿ ಯಾರನ್ನೂ ಕೂಡ ಪೂರ್ತಿಯಾಗಿ ನಂಬಕ್ಕೆ ಹೋಗಬೇಡಿ. ಜೊತೆಗೆ ಶುಭಗ್ರಹ ಸಂಬಂಧ ಇದೆಯಲ್ಲ 2ನೇ ಮನೆಯಲ್ಲಿ, ಅದು ನಿಮಗೆ ಯಥೇಚ್ಛವಾದ ಫಲ ಕೊಡುತ್ತೆ. ಹೇಳುತ್ತೆ, ಕುಟುಂಬದಲ್ಲಿ ಅಭಿವೃದ್ಧಿಯನ್ನು ಹೊಂದಿ ವಿದ್ಯಾರ್ಥಿಗಳಿಗೆ ಸಾಧನೆಯನ್ನು ಕೊಟ್ಟು, ಬಿಸ್ನೆಸ್ಸನ್ನು ಮಾಡುವಂಥವ್ರಿಗೆ ಉತ್ತೇಜನವನ್ನು ಕೊಟ್ಟು, ಕೆಲಸವನ್ನು ಮಾಡುವಂಥವ್ರಿಗೆ ಧೈರ್ಯವನ್ನು ಕೊಟ್ಟು, ಧನಾಗಮ ಅಪೇಕ್ಷೆ ಪಡ್ತಾ ಇರ್ತಕ್ಕಂಥವ್ರಿಗೆ ಜ್ಞಾನವನ್ನು ಕೊಟ್ಟು ಮುಂದುವರಿಸ್ತಕ್ಕಂಥ ಗ್ರಹ ಗುರು. ಇವೆಲ್ಲವೂ ಕೂಡ ನಿಮಗೆ ಸುಫಲವಾಗಿ ಅನುಕೂಲ ಆಗುತ್ತೆ. ಸಹೋದರಿಯರಿಂದ ಸಹಾಯ, ಸ್ನೇಹಿತರಿಂದ ನಿಮಗೆ ಸಹಾಯ ಸಿಗುವಂಥ ಸಾಧ್ಯತೆಗಳು ಹೆಚ್ಚಾಗಿ ಕಾಣುತ್ತೆ. ಸ್ವಯಂ ನೀವು ಅಭಿವೃದ್ಧಿ ಮಾಡ್ಕೋಬೇಕು ಅಂತಂದರೆ ಹೆಚ್ಚು ಪ್ರಯತ್ನಗಳನ್ನು ನೀವು ಪಡಬೇಕು. ಜೊತೆಗೆ ಸದ್ಭಾವನೆ, ಒಳ್ಳೆಯ ಭಾವನೆ, ಆಧ್ಯಾತ್ಮಿಕ ಚಿಂತನೆ, ದೇಗುಲ ದರ್ಶನ, ಪುಣ್ಯಕ್ಷೇತ್ರಗಳ ದರ್ಶನ, ಪ್ರಯಾಣ, ಇದೆಲ್ಲ ನಿಮಗೆ ಚೆನ್ನಾಗಿರುತ್ತೆ. ಮನಃಶಾಂತಿ ಪ್ರಾಪ್ತಿಯಾಗುತ್ತೆ. ದುರಭ್ಯಾಸಗಳಿಂದ ನೀವು ದೂರ ಆಗ್ತೀರಾ, ಪಾಪಕೃತ್ಯಗಳಿಂದ ದೂರ ಆಗ್ತೀರಾ. ಹೆಚ್ಚು ಪುಣ್ಯಕೃತ್ಯಗಳ ಆಸಕ್ತಿ ನಿಮಗೆ ಬರುತ್ತೆ. ಮತ್ತು ಕೆಲವೊಂದು ಹಾಸ್ಪಿಟಲ್ ರಿಲೇಟೆಡ್ಡು, ಸ್ಕೂಲ್ ರಿಲೇಟೆಡ್ಡು, ಕಾಲೇಜ್ ರಿಲೇಟೆಡ್ ಆಗಿರ್ತಕ್ಕಂಥ ವ್ಯವಹಾರ, ವ್ಯಾಪಾರ, ವಿದ್ಯೆ ಮೂರಲ್ಲೂ ಕೂಡ ಯಶಸ್ಸನ್ನು ಕಾಣ್ಬೋದು. ಆಪತ್ತುಗಳು ಬಂದರೂ ಅದನ್ನು ಸರಿ ಮಾಡ್ಕೋತೀರಾ. ವಿಶ್ವವನ್ನು ಗೆಲ್ಲುವಂಥ ಶಕ್ತಿ ನಿಮ್ಮಲ್ಲಿರುತ್ತೆ. ದೊಡ್ಡ ದೊಡ್ಡ ಸಮಸ್ಯೆಗಳು ಬಂದರೂ ಅದನ್ನು ಆ ಪ್ರಮಾಣನ ಚಿಕ್ಕದು ಮಾಡಿಕೊಂಡು ಅದನ್ನು ಪರಿಹಾರ ಮಾಡುವಂಥ ಶಕ್ತಿ ಭಗವಂತ ನಿಮಗೆ ಕೊಡ್ತಾನೆ. ಧರ್ಮಾಚರಣೆ ಹೆಚ್ಚು ಮಾಡ್ತೀರಾ. ಹಬ್ಬ ಹರಿದಿನಗಳಲ್ಲಿ ಸಂತೋಷವಾಗಿರ್ತೀರಾ. ಹೊಸ ಬಟ್ಟೆಗಳು ತೊಗೊಳ್ತೀರಾ. ಮನೆಯನ್ನು ಸಿಂಗಾರ ಮಾಡ್ತೀರಾ. ಅತ್ಯಧಿಕ ಐಶ್ವರ್ಯಕ್ಕೆ ಕಾರಣ ಆಗುತ್ತೆ ಈ ಒಂದು ಸಂದರ್ಭದಲ್ಲಿ. ಪಿತೃಗಳಿಂದ ಬರುವಂಥ ನೆಗೆಟಿವ್ ಎಲ್ಲ ದೂರ ಆಗುತ್ತೆ. ಹೇಳುತ್ತೆ, ಧನೇಶೇ ಕರ್ಮಗೆ ಜಾತಃ ಕಾಮಿ ಮಾನಿ ಚ ಪಂಡಿತಃ ಅಂತ ಶ್ಲೋಕ ಹೇಳುತ್ತೆ. ಪಂಡಿತರಾಗ್ತೀರಾ, ಸಮಾಜದಲ್ಲಿ ಗೌರವ, ಬಹುಧನ ಪ್ರಾಪ್ತಿ, ಕಾಮಶೀಲರು, ಪುತ್ರ ಸುಖ ವಂತರು ಆಗ್ತೀರಾ. ಆ ವಿಶೇಷವಾದಂಥ ಯೋಗಗಳು ಪ್ರಾಪ್ತಿಯಾಗಿ ನಿಮಗೆ ಅನುಕೂಲವು ಪ್ರಾಪ್ತಿಯಾಗುತ್ತೆ. ಸ್ವಲ್ಪ ಉದರ ರೋಗ ಅಂದರೆ ಹೊಟ್ಟೆ ರೋಗ ಬರುವಂಥ ಸಾಧ್ಯತೆಗಳು ಮಾತ್ರ ಇರುತ್ತೆ. ಯಾಕಂದರೆ ಈ ತಿಂಗಳು ತುಂಬ ಗಡತ್ತಾದಂಥ ಸುಖ ಭೋಜನ ಇದೆಯಲ್ಲ, ಆ ಭೋಜನ ಜಾಸ್ತಿ ಮಾಡಿ ಹೊಟ್ಟೆ ಕೆಡಿಸ್ಕೊತಾರೆ ಅಷ್ಟೇ, ಇನ್ನೇನಿಲ್ಲ. ಅದರಿಂದ ಕೆಟ್ಟದ್ದೇನಾಗಲ್ಲ. ಮದ್ಯಪಾನ ಇತ್ಯಾದಿ ವ್ಯಸನಗಳಿಂದ ಸ್ವಲ್ಪ ದೂರ ಆಗೋದು ಭಾಳ ಉತ್ತಮ. ಪ್ರಬಲವಾದ ಧನಯೋಗ ಸಂಗಮ ಆಗಿರೋದ್ರಿಂದ, ಗುರು ಮತ್ತು ಶನಿ ಬಲಿಷ್ಠವಾಗಿರೋದ್ರಿಂದ, ಕುಜ ಮತ್ತು ಬುಧ ಬಲಿಷ್ಠವಾಗಿರೋದ್ರಿಂದ ಯಥೇಚ್ಛ ಫಲಗಳನ್ನು ಸುಖವಾಗಿ ಅಭಿವೃದ್ಧಿಯನ್ನು ಹೊಂದ್ಕೊಳ್ಬೋದು. ಈ ತಿಂಗಳು ನಿಮಗೇನು ಪರಿಹಾರ ಅನ್ನುವಂಥದ್ದು ವೃಷಭ ರಾಶಿಯವರಿಗೆ ಯಾವುದೂ ಹೇಳಲಿಕ್ಕಿಲ್ಲ. ಕೇವಲ ದೇವಿಯ ಆರಾಧನೆ ಮಾಡುವಂಥದ್ದು ಭಾಳ ಉತ್ತಮ. ದೇವಿಯ ದೇವಸ್ಥಾನಕ್ಕೆ ಹೋಗಿ ಬನ್ನಿ. ಅಮಾವಾಸ್ಯೆ, ಪೌರ್ಣಮಿ, ಶುಕ್ರವಾರ, ಮಂಗಳವಾರ ಹೋಗಿ ಬರುವಂಥದ್ದು ಒಳ್ಳೆಯದು. ದೇವಿ ಸ್ತೋತ್ರಗಳನ್ನು ನಿಮಗೆ ಸಿಗುತ್ತೆ ಎಲ್ಲ ಕಡೆ, ಅದನ್ನು ಕೇಳುವಂಥದ್ದು, ಬಂದರೆ ಹೇಳುವಂಥದ್ದು ಮಾಡಿದ್ರೆ ಸಾಕು, ಬಿಟ್ಟರೆ ಏನು ತೊಂದರೆ ಇಲ್ಲ. ಪ್ರಾರಂಭದಲ್ಲೇ ಜೂನ್ 1ನೇ ತಾರೀಕು ನಂತರ ಬರುವಂಥ
ಬರುವಂತಹ ಯಾವುದೇ ಶುಕ್ರವಾರ ಆಗಲಿ ಮಂಗಳವಾರ ಆಗಲಿ ಅಮ್ಮನವ್ರ ದೇವಸ್ಥಾನದಲ್ಲಿ ಅದು ಕುಂಕುಮಾರ್ಚನೆ ಮಾಡಿಸ್ಬಿಟ್ಟು ಅದನ್ನು ತಂದು ಮನೇಲಿ ಇಟ್ಕೊಂಡು ಪ್ರತಿನಿತ್ಯ ಒಂದು ಸ್ವಲ್ಪ ಕುಂಕುಮ ಇಟ್ಕೋತಾ ಇರಿ. ಖಂಡಿತವಾಗ್ಲೂ ದೇವಿಯ ಆಶೀರ್ವಾದ ಸಿಕ್ಕಿ ಯಥೇಚ್ಛವಾದ ಫಲವನ್ನು ಪಡಿತೀರಾ. ಏನಾದರೂ ನಿಮಗೆ ದೊಡ್ಡ ದೊಡ್ಡ ಸಮಸ್ಯೆಗಳು ಬರ್ತಾ ಇದೆ ಅಥವಾ ದೊಡ್ಡದಾದ ಡಿಸಿಷನ್ಸನ್ನು ತಗೊಳ್ಬೇಕು ಅಂತಂದರೆ ನುರಿತ ಜ್ಯೋತಿಷ್ಯರನ್ನು ಒಮ್ಮೆ ಭೇಟಿ ಮಾಡಿ ವೇದಿಕ್ ಅಸ್ಟ್ರಾಲಜಿ, ಹೈಯರ್ ಅಸ್ಟ್ರಾಲಜಿ ಪ್ರಿಡಿಕ್ಷನ್ಸನ್ನು ಮಾಡಿಸ್ಕೊಂಡು ಬೇಕಾದ ಸುಲಭ ಪರಿಹಾರಗಳನ್ನು ಮಾಡಿಕೊಂಡು ಇನ್ನೂ ಯಥೇಚ್ಛವಾದ ಸುಖವನ್ನು ಭೋಗವನ್ನು ಅನುಭವಿಸಿ ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಆಶೀರ್ವಾದ ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮ್ಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.